ಇವತ್ತಿನಿಂದ ಬೆಂಗಳೂರು ನಗರದಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ರಸ್ತೆಗಿಳಿದಿವೆ. ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ 3 ಡಬಲ್ ಡೆಕ್ಕರ್ ಬಸ್ಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಇನ್ನು ₹180 ಕೊಟ್ಟು ಬೆಂಗಳೂರಿನ ಹಡ್ಸನ್ ಸರ್ಕಲ್, ಕಂಠೀರವ ಸ್ಟೇಡಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವಿಧಾನಸೌಧ ಸೇರಿದಂತೆ ಜಾಗಗಳನ್ನು ಸುತ್ತಾಡಬಹುದು. ಬೆಂಗಳೂರಿಗರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದು ಅಂಬಾರಿ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ ಈಗ ಫೀಲ್ಡ್ಗೆ ಇಳಿಯುತ್ತೆ. ಸೊ 3 ಬಸ್ಗಳಿಗೆ ಇವತ್ತು ಚಾಲನೆಯನ್ನು ಕೊಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಿಂದ ಬೆಂಗಳೂರಿನಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗುವಂಥದ್ದು, ಸ್ಥಳೀಯರು ಇರ್ಬೋದು ಅಥವಾ ಹೊರಗಡೆಯಿಂದ ಬರುವಂತಹ ಪ್ರವಾಸಿಗರಿಗೂ ಕೂಡ ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನು ಒದಗುತ್ತೆ. ಸೊ ಈ ಹಿಂದೆ ಬೆಂಗಳೂರಿನ ರಸ್ತೆಗಳಲ್ಲಿ ಡಬಲ್ ಡೆಕ್ಕರ್ ದರ್ಬಾರ್ ಜೋರಾಗಿತ್ತು. ಬಟ್ ಅದಾದಮೇಲೆ ಆರ್ಥಿಕ ಸಂಕಷ್ಟ ಅಂತದನ್ನ ಕ್ಲೋಸ್ ಮಾಡಿದ್ರು. ಇದೊಂದು ರೀತಿ ನಮ್ಮ ಹೆಮ್ಮೆಯ ರೀತಿಯಲ್ಲಿ ಇತ್ತು ಬೆಂಗಳೂರಿಗರಿಗೆ. ಸೊ ಯಾವ ರೀತಿ ಇದೆ ಬಸ್ನ ಒಳಭಾಗ ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಅಂಬಾರಿ ಡಿಲ್ಯಾಕ್ಸ್ ಬಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಸೀಟ್ಗಳಂತೂ ತುಂಬ ಕಂಫರ್ಟೇಬಲ್ ಆಗಿದ್ದಾವೆ. ಸೊ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಬೇಕು ಬೆಂಗಳೂರಿನ ಪ್ರವಾಸಿಗರು ಅಂತ ಅಂದರೆ ಈ ಬಸ್ಸಲ್ಲಿ ತುಂಬ ಚೆನ್ನಾಗಿ ಜರ್ನಿಯನ್ನು ಮಾಡ್ಬೋದು. ಇನ್ನು ಡಬಲ್ ಡೆಕ್ಕರ್ ಅಂದರೆ ಅದು ಮೇಲ್ಛಾವಣಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ರೂಪ್ನಲ್ಲೂ ಕೂಡ ಮೇಲ್ಭಾಗದಲ್ಲಿ ಸೀಟ್ಗಳಿರ್ತವೆ. ಸೊ ಇಲ್ಲಿ CC ಕ್ಯಾಮ್ರಾಗಳೆಲ್ಲ ಇದ್ದಾವೆ. ಸೊ ಯಾವ ರೀತಿ ಇದೆ ಅದು ಅಂತ. ಎಷ್ಟಪ್ಪ ಇದಕ್ಕೆ ಟಿಕೆಟ್ ದರ ಅಂತಂದರೆ ₹180 ಕೊಟ್ಟರೆ ನಿಮಗೆ ಆರಾಮವಾಗಿ ಈ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ಬೋದು. ಬಟ್ ಈ ಬಸ್ನ ಸಮಸ್ಯೆ ಏನಪ್ಪ ಅಂದರೆ ಈ ರೀತಿ ಮೇಲ್ಭಾಗದಲ್ಲೂ ಕೂಡ ಸೀಟ್ ಇರುತ್ತೆ. ಹಾಗಾಗಿ ಎಲ್ಲ ರೋಡ್ಗಳಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ಜೊತೆಗೆ ವಿಧಾನಸೌಧ ಮಾರ್ಗ, ಕಂಠೀರವ ಸ್ಟೇಡಿಯಂ ಮಾರ್ಗ, ಪೋಸ್ಟ್ ಆಫೀಸ್ ಮಾರ್ಗ ಏನಿದೆ, ಹಡ್ಸನ್ ಮಾರ್ಗ, ಅಲ್ಲಿ ಮಾತ್ರ ಹೋಗ್ಬೋದು. ಯಾಕಂದರೆ ಇದು